ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಈ ವ್ಲಾಗ್ ಯಾವುದು ಅಂತಂದರೆ, ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಿದ್ದೆ. ಆ ವ್ಲಾಗು ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವನಹಳ್ಳಿಗೆ ಹೋಗಿದ್ದೆ ನಾನು ಅಮ್ಮ ಮನೆಗೆ. ಆವಾಗ ಇದು ಸ್ಟಾರ್ಟ್ ಮಾಡಿದ್ದು. ನಾವು ಹೋಗಿದ್ದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಈವ್ನಿಂಗ್ ಹೋಗಿದ್ದು. ನಮ್ಮ ಮನೇಲಿ ನಾವು ಮನೆಗೆ ಹೋದ್ರೇ ಹಬ್ಬ ಮಾಡೋದು, ಇಲ್ಲಾಂದರೆ ಮಾಡಲ್ಲ. ಅದರಿಂದ ನಾವು ಹೋಗ್ತೀವಿ ಅಂತೇಳ್ಬಿಟ್ಟು ಹಬ್ಬದ ದಿನ ಒಬ್ಬಟ್ಟು ಮಾಡಿರಲಿಲ್ಲ, ನಾವು ಹೋಗೋ ದಿನ ಒಬ್ಬಟ್ಟು ಮಾಡಿದರು. ಮತ್ತು ನೆಕ್ಸ್ಟ್ ಡೇ ಮಂಗಳವಾರ ಹೊಸ್ತಡಕ್ಕೂ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮಮ್ಮಿ ಫೋನ್ ಮಾಡಿದರು. ನಮ್ಮಪ್ಪ ನಮ್ಮಮ್ಮ ಅದಕ್ಕೆ ಊರಿಗೆ ಹೋಗಿದ್ದೆ. ಅಲ್ಲಿ ಈವ್ನಿಂಗಲ್ಲಿ ಹೋಗಿದ್ದು ನಾನು. ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ಲೇಟ್ ಆಯಿತು. ನೋಡಿ, ನಾನು ಹೋಗೋಷ್ಟರಲ್ಲಿ ನಮ್ಮ ಪಾಪು ನಮ್ಮಪ್ಪ ಎಲ್ಲ ಫುಲ್ಲು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಏನಂದರೆ ನಮ್ಮಪ್ಪಗೆ ಮೊನ್ನೆ ತಾನೇ ರೀಸೆಂಟಾಗಿ ಹಳೆ ವ್ಲಾಗ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ, ರೀಸೆಂಟಾಗಿ ಆಪ್ರೇಷನ್ ಆಗಿದೆ ಕಾಲು. ಆದ್ರೂ ಅವ್ರ ಜೋಶ್ ನೋಡಿ ಹೆಂಗೆ ಆಡ್ತವ್ರೆ ಅಂತ. ಅಂದರೆ ನಮ್ಮಪ್ಪಗೆ ಹೆಂಗೆ ಅಂದರೆ ಮನೆ ತುಂಬ ಮಕ್ಕಳು ಎಲ್ಲ ಇರಬೇಕು, ಆ ಥರ ಇದ್ದರೆ ಖುಷಿ. ಇವಾಗಂದರೆ ಯಾರೂ ಇರಲ್ಲ ಅಂದಾಗ ಸ್ವಲ್ಪ ಅವರಿಗೆ ಬೋರು ಆಗುತ್ತೆ. ಇವಾಗೂ ಅಷ್ಟೇ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಮಕ್ಕಳು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಮಕ್ಕಳಂದರೆ ಅಷ್ಟೊಂದು ಇಷ್ಟ ನಮ್ಮಪ್ಪಗೆ. ಮನೇಲಿ ಮಕ್ಕಳಿರ್ಬೇಕು ಮೇಯ್ನು. ಇವಾಗ ಹೆಂಗೂ ನನ್ನ ಮಗಳಿಗೆ ಸ್ಕೂಲ್ ರಜಾ ಬಂದಿತ್ತಲ್ವ, ಅವಳನ್ನೂ ಕರ್ಕೊಂಡೋಗಿ ಹಂಗೆ ಊರಲ್ಲಿ ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಹಬ್ಬ ಆದಮೇಲೆ ಅಲ್ಲಿಗೆ ಹೋಗೋಣ. ಅದು ಬೇರೆ ತುಂಬ ದಿನ ಆಗಿಬಿಟ್ಟಿತ್ತು. ನಾನು ದೇವನಹಳ್ಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ನಂದು ಕೆಲಸಗಳು, ಮೇಕಪ್ ಅದು ಇದು ಅಂತ ವರ್ಕ್ ಮೇಲೆ ಊರಿಗೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಆದ್ದರಿಂದ ಹಬ್ಬಕ್ಕೆ ಅಂತಂದ್ಬಿಟ್ಟು, ಅದೂ ಹಬ್ಬದ ಒಂದೇ ದಿನ ಗೈಸ್ ನಾನು ಅಲ್ಲಿ ಇದ್ದಿದ್ದು. ನಮ್ಮ ಮನೇಲಿ ಹೆಂಗೂ ಸ್ಕೂಲ್ ರಜಾ ಇದೆ ಅಲ್ವಾ ಅಂತಂದರು. ನನಗೂ ಬೇರೆ ಕಡೆ ವರ್ಕ್ ಇತ್ತು. ಮತ್ತು ನೆಕ್ಸ್ಟು ಒಂದು ಮೇಕಪ್ ಫೋಟೋಶೂಟ್ದು ಬೇರೆ ಕಡೆ ಹೋಗೋದೆಲ್ಲ ಇತ್ತು. ಅದಕ್ಕೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ನಾನು ಒಂದಿನ ಮಾತ್ರ ಫುಲ್ಲು ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದೆ. ಆವತ್ತು ಏನೇನು ಮಾಡಿದೆ, ಅಲ್ಲಿ ಏನೇನು ಆಯಿತು ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ. ಮಕ್ಕಳೇ ಜಾಸ್ತಿ, ಜನ ಜಾಸ್ತಿ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು. ಆದರೆ ನಾನು ಅಷ್ಟೊಂದು ಯಾರನ್ನೂ ದೇವನಹಳ್ಳಿ ಫ್ಯಾಮಿಲಿನ ಇನ್ನೂ ಯಾರಿಗೂ ಸರಿಯಾಗಿ ಪರಿಚಯ ಮಾಡಿಕೊಟ್ಟಿಲ್ಲ. ಯಾಕೆಂದರೆ ನಾನು ಅಲ್ಲಿಗೆ ಹೋಗೋದೇ ಕಮ್ಮಿ ಅಲ್ವಾ. ಆದ್ದರಿಂದ ಅಲ್ಲಿಗೆ ಹೋದಾಗ ನೆಕ್ಸ್ಟ್ ಟೈಮು ಇನ್ನು ನಮ್ಮ ತಮ್ಮ ಮದುವೆ ಟೈಮ್ಗೆ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಮ್ಮಿ, ನನ್ನ ತಂಗಿ, ಮತ್ತು ಅಲ್ಲಿ ನಿಮಗೆ ಕಾಣಿಸ್ತಿದಾರಲ್ವ ಅವರಿಬ್ಬರು ನಮ್ಮ ಚಿಕ್ಕಮ್ಮವರು. ನಮ್ಮ ಚಿಕ್ಕಮ್ಮವರು ಮತ್ತು ನಮ್ಮಮ್ಮ, ನನ್ನ ತಂಗಿ 4 ಜನ ಚಕ್ಕಬರ ಆಡ್ತಾಯಿದ್ದಾರೆ. ಅವರೆಲ್ಲ ಆಡ್ತಿದ್ರು, ನಾನು ನೋಡ್ತಿದ್ದೆ, ನಾನು ಆಡಿದೆ. ಆದರೆ ಸ್ಟಾರ್ಟಿಂಗಲ್ಲಿ ಅವ್ರು ಆಡ್ತಿದ್ರು. ಆಮೇಲೆ ಒಬ್ಬರು ಚಿಕ್ಕಮ್ಮ ಎದ್ದೋದ್ರು, ನೀವೇ ಆಡ್ರಿ ಅಂತ ಅಂದ್ಬಿಟ್ಟು ಅವಾಗ ಹೋಗಿ ನಾನು ಆಡಿದೆ. ಅವತ್ತೆಲ್ಲ ಫುಲ್ಲು ಚಕ್ಕಬರ ಆಡಿಕೊಂಡು ಎಂಜಾಯ್ ಮಾಡಿದ್ವಿ. ಮತ್ತು ಸಂಜೆ ನಾನು ಹಿಂಗೆ ಹೊರಗಡೆ ಒಂದು ಸ್ವಲ್ಪ ಓಡಾಡ್ಕೊಬರೋಣ ಅಂತ ಹೋಗಿದ್ದೆ. ಹಾಗೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ಅಜ್ಜಿ ಇದ್ದರು, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಮೊಮ್ಮಕ್ಕಳ ಜೊತೆ ಎಲ್ಲನೂ. ನಮ್ಮ ಅಜ್ಜಿನೂ ಅಷ್ಟೇ, ಇವಾಗ್ಲೂ ಫುಲ್ಲು ಜೋಶಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡ್ತಾರೆ. ಇವಾಗ ನಮ್ಮ ಮೊಮ್ಮಕ್ಕಳು ಅಲ್ವಾ, ನಮ್ಮ ಜೊತೆ ಹೆಂಗೆ ನಾವು ಫ್ರೆಂಡ್ಲಿ ಆಗಿರ್ತಾರೆ. ನಾವು ಏನೇ ರೇಗಿಸಿದ್ರು ಅವರು ಒಂಚೂರು ಕೋಪ ಮಾಡ್ಕೊಳ್ಳಲ್ಲ, ಏನಿಲ್ಲ. ಅಂದರೆ ಇವರು ಸ್ಟಾರ್ಟಿಂಗಲ್ಲಿ ಸ್ಟ್ರಿಕ್ಟಾಗಿದ್ರಂತೆ, ಆದರೆ ಇವಾಗ ಆ ಥರ ಎಲ್ಲ ಏನಿಲ್ಲ. ಫುಲ್ಲು ಎನರ್ಜಿಟಿಕ್ ಅಜ್ಜಿ ನಮ್ಮ ಅಜ್ಜಿ. ನೋಡಿ, ಇಷ್ಟು ಜನ ಮೊಮ್ಮಕ್ಕಳೆಲ್ಲ ಆದ್ರೂ ಇವಾಗ್ಲೂ ಡ್ಯಾನ್ಸ್ ಮಾಡೋದೇ ಆಗಲಿ, ಪ್ರತಿಯೊಂದು ಮನೇಲಿ ಕೆಲಸ ಮಾಡೋದು ಅಷ್ಟೇ. ಅವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿ ಎನರ್ಜಿ ಆಗಿದ್ದಾರೆ. ನಮ್ಗೆ ಆ ಏಜ್ ಬರೋಷ್ಟ್ರಲ್ಲಿ ನಾವು ಅಷ್ಟು ಸ್ಟ್ರಾಂಗಾಗಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಇವಾಗೇ ವೀಕ್ ಅನಿಸುತ್ತೆ. ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಮೊಮ್ಮಕ್ಕಳಾದ್ರೂ. ಅವ್ರ ಜೊತೆ ಇವರು ಡ್ಯಾನ್ಸ್ ಮಾಡಿಕೊಂಡು, ನಮ್ಮ ಅಜ್ಜಿಗೆ ಖುಷಿ ಈ ಥರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು. ಅವರು ನಮ್ಮ ಜೊತೆ ಬಂದು ಆಡ್ತಾರೆ. ಮತ್ತು ಇವಾಗ ನಾವು ಏನಾದರೂ ಆಟ ಆಡ್ತಾ ಇರ್ತೀವಿ ಬಂದ್ಬಿಟ್ಟು ಬಾಜಿ ಮಾಡು ನೀನು ಅಂದರು ಬಂದು ಆಡ್ತಾರೆ. ಮತ್ತು ರೀಲ್ಸ್ ಮಾಡ್ಬೇಕಾದ್ರೆ ಬಾ ನೀನು ರೀಲ್ಸ್ ಮಾಡು ಅಂದರೆ ಬಂದು ಮಾಡ್ತಾರೆ. ಆ ಥರ ನಮ್ಮ ಅಜ್ಜಿ ಫುಲ್ಲು ಎಂಜಾಯ್ ಮಾಡ್ತಾರೆ. ಇರೋವರೆಗೂ ಎಂಜಾಯ್ ಮಾಡ್ಕೊಂಡು ಈ ಥರ ಇರಬೇಕು ಅನಿಸುತ್ತೆ ನಮ್ಮ ಅಜ್ಜಿ ನೋಡಿದಾಗ. ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಎಂಜಾಯ್ ಮಾಡ್ತಾರಲ್ವ, ಆ ಥರ ನನಗೂ ಅದೇ ಥರ ಇರಬೇಕು ಅಂತ ಆಸೆ. ಓಕೆ ಗೈಸ್, ಅವತ್ತು ನಮ್ಮ ಅಜ್ಜಿ ಇನ್ನೂ ನನ್ನ ಜೊತೆ ಎಲ್ಲ ಮಾತಾಡಿದ್ದಾರೆ. ಅದನ್ನೆಲ್ಲ ನಾನು ಹಂಗೆ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ, ಹಂಗೆ ನೋಡಿ. ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ದಿನ ಬ್ರೇಕ್ ತೊಗೊಂಡಿರಲಿಲ್ಲ. ಕೆಲಸ ಅಂದ್ಕೊಂಡು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತಲ್ವ. ಹೆಂಗೋ ಊರಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಆಯಿತು, ನನಗೆ ಬೆಟರ್ ಅಂತ ಅನ್ನಿಸ್ತು ಹೋಗಿ ಬಂದಮೇಲೆ. ಅದಕ್ಕೇ ಅಲ್ಲಿ ಏನೇನು ಮಾಡ್ದೆ ಅಂತೇಳ್ಬಿಟ್ಟು ವೀಡಿಯೋಸ್ ಅಷ್ಟೊಂದು ಜಾಸ್ತಿ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನಾನು ನಮ್ಮ ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಗಾಯ್ಸ್, ಏನು ಗೊತ್ತಾ, ನಮ್ಮ ಅಜ್ಜಿ ಜೊತೆ ಡ್ಯಾನ್ಸ್ ಆಡಬೇಕಂತ ಇವತ್ತು.
ಏನಕ್ಕೆ ನಿನ್ ಜೊತೆ ಇವಾಗ ನಾನು ಡ್ಯಾನ್ಸ್ ಆಡ್ಬೇಕು? ಏನೋ ಸಂತೋಷ ಕಾಣಬೇಕು. ಏನ್ ಸಂತೋಷ? ಮಕ್ಕಳು ಬಂದವ್ರೆ, ಅವ್ರನ್ನೆಲ್ಲ ಅವ್ರ ಇವತ್ತು ಇರ್ತೀರ, ನಾಳೆ ಓದ್ತೀನ, ಮುಂದಿನ ವರ್ಷಕ್ಕೆ ಇರ್ತೀರ, ಓದ್ತೀನ. ಮುಂದಿನ ವರ್ಷಕ್ಕೆ ಇರಲ್ಲಂತ ಅಮ್ಮ ಫಿಕ್ಸ್ ಆಗ್ಬಿಟ್ಟವಳೆ. ನೋಡೋಣ ಮುಂದಿನ ವರ್ಷಕ್ಕೆ. ಅದಕ್ಕೆ ಇವಾಗ ಮುಂದಿನ ವರ್ಷಕ್ಕೆ ನಾನು ಇರಲ್ಲ, ಅದಕ್ಕೆ ಇವಾಗ ಬಂದ್ಬಿಡು ನನ್ನ ಜೊತೆ ಡ್ಯಾನ್ಸ್ ಆಡು ಅಂತವ್ರೆ. ಅದಕ್ಕೆ ಇವಾಗ ನಾವೆಲ್ಲ ಡ್ಯಾನ್ಸ್ ಆಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾವ ಹಾಡಕ್ಕೆ ಡ್ಯಾನ್ಸ್ ಆಡೋಣ? ಸಾಂಗು ಯಾವ್ದು ಹಾಡು? ಯಾವ ಆಡ್ಬೇಕು ನಿಂಕ? ಏನ್ ಯೋಚನೆ ಮಾಡ್ತೀಯಲ್ಲಮ್ಮ? ಹೇಳಮ್ಮ ಬೇಗ. ಡ್ಯಾನ್ಸ್ ಅಂದ್ರೆ ಸಾಂಗ್ ಹಾಕ್ದಿರ ಡ್ಯಾನ್ಸ್ ಆಡ್ಬೇಕಾ? ನಾನು ಕೈ ಆಡಿಸ್ತೀನಿ, ಓಡೋಗ್ತೀನಿ. ಕೈ ಆಡಿಸ್ತೀಯ, ಓಡೋಗ್ತೀಯ, ಅಷ್ಟೇನಾ? ಆಡೋಣ? ರೆಡಿನಾ? ರೆಡಿ ಗಾಯ್ಸ್ ಅನ್ನು. ರೆಡಿ ರೆಡಿ ಗಾಯ್ಸ್. ರೆಡಿ ಗಾಯ್ಸ್. ಗಾಯ್ ಆಡೋಣ ಡ್ಯಾನ್ಸು? ಓಕೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನನ್ನ ಡ್ಯಾನ್ಸ್ ಇಷ್ಟ ಆದ್ರೆ ಹೇಳು. ನನ್ನ ಡ್ಯಾನ್ಸ್ ಇಷ್ಟ ಆದ್ರೆ ಹೇಳು. ನನ್ನ ಡ್ಯಾನ್ಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಮಾಡ್ರಿ. ನನ್ನ ಕಡೆಯಿಂದ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ చెప్పు. ನನ್ನಿಂದ ಏನೇ ಸಾಲ ಮಾಡಿ. ಸಾಲ ಅಲ್ಲ, ಫಾಲೋ. ಸರಿ ಸರಿ, ಹೋಗ್ಲಿ ಬಿಡು, ನಿಂಗೆ ಹೇಳಕ್ಕಾಗಲ್ಲ. ಇನ್ನೇನು ಸಮಾಚಾರ? ಏನ್ ತಿಂದೆ? ನಾನು ತಿಂದೆ ಚಂದಾಗಿ. ಏನು? ಒಬ್ಬಟ್ಟುಗಳು ಎಲ್ಲ ಏನು ಈ ಅಂದ್ರೆ ನೀನು ನೋಡತ್ತೀಯ. ಅಲ್ಲ, ಹಲ್ಲುಗಳು ಹೆಂಗವೆ? ಒಬ್ಬಟ್ಟುಗಳು ಮೂಳೆಗಳು ತಿಂದಿರೋ ಹಲ್ಲುಗಳು ಹೆಂಗವೆ ಅಂತ ನೋಡೋಣ. ಉದ್ರಾಗವೆ. ಉದ್ರಾಗೈತಾ? ಹೆಂಗ್ ತಿಂದೆ ಮತ್ತೆ? ಈ ಹಂಗ ಬಿರಸಾದ್ನ ತಿನ್ನೋದು, ಮಲ್ಕೊಳೋದಾ? ಸರಿ, ಓಕೆ ಗೈಸ್, ಬನ್ನಿ ಡ್ಯಾನ್ಸ್ ಮಾಡೋಣ. ನಮ್ಮ ಅಜ್ಜಿ ಆಸೆ ನೆರವೇರ್ಸೋಣ. ಮುಂದಿನ ವರ್ಷ ಇರ್ತಾರೋ ಇಲ್ವೋ, ಈ ವರ್ಷ ಆಡ್ಬಿಡೋಣ. ಮುಂದಿನ ವರ್ಷ ಇದ್ರೂ ಇನ್ನೊಂದ್ಸತಿ ಆಡ್ತೀನಿ. ಇಲ್ಲ ಅಂದರೆ ಇದನ್ನೇ ಇನ್ನೊಂದು ವರ್ಷಕ್ಕೆ ಸ್ಟೇಟಸ್ ಮೆಮೊರೀಸ್ ಅಂತ ಹಾಕೊಂಡ್ಬಿಡ್ತೀನಿ. ಓಕೆನಾ ಅಜ್ಜಿ? ಓಕೆ 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 ಓಕೆ. ಬನ್ನಿ ಬನ್ನಿ ಡ್ಯಾನ್ಸ್ ಮಾಡೋಣ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇವಾಗ ನನ್ನ ತಂಗಿ ಬರ್ತಾಳೆ ನನ್ನ ಜೊತೆ ಡ್ಯಾನ್ಸ್ ಆಡಕ್ಕ. ಗೈಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರವ್ರೆ ಮಚ್ಚಿಕೊಂತವ್ರೆ. ಇವರು ಡ್ಯಾನ್ಸರು. ಬನ್ರಿ ಒಳಗಡೆ. ಸಾರಿ ನಮ್ಮ ಮನೇಲಿ ದೊಡ್ಡ ಡ್ಯಾನ್ಸರ್ ಅವರೇನೆ, ಆದ್ರೆ ಯೂಟ್ಯೂಬಲ್ಲಿ ಬರೋಕ್ಕೆ ನಾಚಿಕೆ ಅಂತೆ ಮಚ್ಚಿಕೊಂತವ್ರೆ. ಇವ್ನು ನೋಡ್ರಿ, ಇಲ್ಲಿ ಚಾಕ್ಲೇಟ್ ಡಬ್ಬಗಳನ್ನ ಎತ್ಕೊಂಡ್ಬಂದು ತಿಂತವ್ರೆ. ಓಕೆ ಗೈಸ್, ಬನ್ನಿ ಡ್ಯಾನ್ಸ್ ಮಾಡಿದ್ರೆ ವಿಡಿಯೋಸ್ ಹಾಕ್ತೀನಿ. ಪಾಪ ನಮ್ಮ ಅಜ್ಜಿ ಆಸೆ ನೆರವೇರ್ಸೋಣ. ವಯಸ್ಸಾಗಿರೋದು ಹೇಳೋಕ್ಕಾಗಲ್ಲ ಯಾವ ಟೈಮು ಯಾವ ಕಡೆಗೆ. ಮತ್ತು ಗೈಸ್, ನಾನು ಹಬ್ಬಕ್ಕೆ ಮುಂಚೆ ಬಟ್ಟೆ ತರೋಕ್ಕೆ ಅಂತಂದ್ಬಿಟ್ಟು ಪ್ರೇಮ್ ಗಾರ್ಮೆಂಟ್ಸ್ಗೆ ಹೋಗಿದ್ದೆ. ದೇವನಹಳ್ಳಿಯಲ್ಲಿ ನಾನು ಯಾವಾಗಲೂ ತೊಗೊಳ್ತೀನಲ್ವ, ಅದೇ ಶಾಪ್ ಇದು, ಪ್ರೇಮ್ ಗಾರ್ಮೆಂಟ್ಸ್ ಅಂತ. ಅಲ್ಲಿ ಹೋಗಿದ್ದೆ ಶಾಪ್ಗೆ ಬಟ್ಟೆ ತೊಗೊಳಕ್ಕೆ. ಆವಾಗ ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಜನ ರಶ್ ಇದ್ರು ಗೈಸ್, ಸಖತ್ತು ಜನ. ಹಬ್ಬ ಅಲ್ವಾ, ಪ್ರತಿಯೊಂದು ಒಬ್ರು ಇಲ್ಲೇ ಬಂದು ತೊಗೊಳೋದು. ಆಲ್ಮೋಸ್ಟ್ ದೇವನಹಳ್ಳಿ ಅಲ್ಲೇ ತೊಗೊಳುತ್ತೆ ಅಂದ್ಕೊತೀನಿ, ಯಾಕಂದರೆ ಅಷ್ಟು ಜನ ಇರ್ತಾರೆ. ಮತ್ತು ಈ ವಿಡಿಯೋಸ್ ಎಲ್ಲ ನಾನು ಮೇಕಪ್ಗೆ ಹೋಗಿದ್ದೆ, ಅಂದರೆ ಹಬ್ಬಕ್ಕೆ ಮುಂಚೆ ಹೋಗಿದ್ದಿದ್ದು. ಇದನ್ನು ಒಂದಷ್ಟು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೆ ಈ ವ್ಲಾಗಲ್ಲಿ ಇದನ್ನು ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಮೇಕಪ್ ಲುಕ್ಕು ಸಕ್ಕತ್ತಾಗಿ ಬಂದಿದೆ ಗೈಸ್. ಇದು ಮಾತ್ರ ಗ್ಲಾಸಿ ಲುಕ್ಕು ಸಕ್ಕತ್ತಾಗಿ ಬಂದಿತ್ತು. ಬ್ರೈಡ್ ಥರನೇ, ಅಂದರೆ ನಾನ್ ಬ್ರೈಡಲ್ಲಿದ್ದು, ಬ್ರೈಡ್ ಇದ್ದಾರಲ್ವ ಅವ್ರ ಸಿಸ್ಟರ್ ಇವರು. ಅದು ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಅವತ್ತು ಫುಲ್ ಫಿನಿಶ್ ಆಗುತ್ತೆ ನೋಡಿ, ಎಲ್ಲ ಆಲ್ಮೋಸ್ಟು ಫಿನಿಶ್ ಆಗಿದೆ. ಇವಾಗ ಏನಿಲ್ಲ, ಅದು ಜ್ಯುವೆಲ್ರಿ ಹಾಕ್ತಾಯಿದ್ದೀನಿ. ಆವಾಗ ಹಂಗೆ ನನ್ನ ಜೊತೆ ಬಂದಿದ್ರಲ್ಲ ನನ್ನ ಫ್ರೆಂಡ್ಸು, ಅವರು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಬಂದಿದೆ ಗೈಸ್ ಮೇಕಪ್ಪು. ಎಲ್ಲರದು ಅಷ್ಟೇ, ಇವ್ರದ್ದೊಬ್ಬರದ್ದೇ ಅಲ್ಲ, ಎಲ್ಲರದು ಮೇಕಪ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದು ನೋಡಿ ಫೈನಲ್ ಲುಕ್ಕು ಹಿಂಗಿದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಹುಡುಗಿ ಮಾತ್ರ. ಅದು ಸ್ವಲ್ಪ ಸಣ್ಣ ಅಷ್ಟೇ, ಆದರೂ ಚೆನ್ನಾಗಿದ್ದಾರೆ. ಫೇಸ್ ಅಷ್ಟೇ, ಸ್ಮೈಲು ಎಲ್ಲ ಕೊಟ್ಟರು, ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಮತ್ತು ಇನ್ನೂ ಇದ್ದಾರೆ, ಅವ್ರದ್ದು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರ ಮೇಕಪ್ ಹೆಂಗಿದೆ, ಯಾರ್ಯಾರ್ದು ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ಪರವಾಗಿಲ್ಲ, ತಿದ್ಕೋತೀನಿ. ಮತ್ತು ಮೇಕಪ್ಸ್ ಹೆಂಗಿದೆ, ಹೇರ್ ಸ್ಟೈಲ್ಸ್ ಹೆಂಗಿದೆ, ಸ್ಯಾರಿ ಡ್ರಿಪ್ಪಿಂಗ್ ಹೆಂಗಿದೆ ಅಂತೇಳ್ಬಿಟ್ಟು ನೀವೊಂದು ಕಾಮೆಂಟ್ ಮಾಡಿ. ಕಾಮೆಂಟ್ಸೇ ಮಾಡಲ್ಲ ಗೈಸ್, ನೀವೇನೂ ಹೇಳಲ್ಲ, ಸುಮ್ಮನೆ ವೀಡಿಯೋಸ್ ನೋಡ್ತೀರಾ, ಸುಮ್ಮನೆ ಆಗ್ತೀರಾ. ನನ್ನೊಂದು ಕಾಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಪರವಾಗಿಲ್ಲ, ನಾನು ಅದನ್ನು ತಿದ್ಕೊಳಕ್ಕೆ ತಿದ್ಕೊತೀನಿ, ಟ್ರೈ ಮಾಡ್ತೀನಲ್ಲ, ತಿದ್ಕೊತೀನಿ.
ಓಕೆ ಗೈಸ್, ನಿಮಗೆಲ್ಲ ನನ್ನ ವೀಡಿಯೋಸ್ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಮತ್ತು ಇನ್ನೂ ವೀಡಿಯೋಸ್ ಯಾವ ಥರ ಮಾಡಬೇಕು ಅಂತೆಲ್ಲ ಒಂದು ಸ್ವಲ್ಪ ನನಗೆ ಹೇಳಿದ್ರೆ ಕಾಮೆಂಟ್ ಮಾಡಿದ್ರೆ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ, ನಾನು ಅದೇ ಥರ ಮಾಡ್ತೀನಿ. ಇದು ನೋಡಿ ಹೇರ್ ಸ್ಟೈಲು ಮೆಸ್ಸಿ ಬನ್ನು ತುಂಬ ಚೆನ್ನಾಗಿ ಬಂದಿತ್ತು. ಇದು ರಿಸೆಪ್ಷನ್ ಲುಕ್ ಮಾಡಿದೆ, ಸಕ್ಕತ್ತಾಗಿ ಕಾಣಿಸ್ತಿದ್ಲು ಗೈಸ್. ಇದು ಆ ಹುಡುಗಿ ಸಕ್ಕತ್ತಾಗಿ ಬಂದಿತ್ತು. ಇದೆಲ್ಲ ಮುಹೂರ್ತಮ್ ಲುಕ್ಕು, ರಿಸೆಪ್ಷನ್ ಲುಕ್ಕು ಎಲ್ಲ ಮೇಕಪ್ ಅವ್ರು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಓಕೆ ಗೈಸ್, ನೋಡಿದ್ರಲ್ವಾ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.